ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಕಲ್ಪೇಂದ್ರ ಕಂಬಾಳು. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆಲ್ಲ ಸಹಜವಾಗಿ ಗೊತ್ತೇ ಇದೆ, ನಮ್ಮ ಡಾಬಸ್ಪೇಟೆಗೆ ಡಾಬಸ್ಪೇಟೆ ಅಂತ ಹೆಸರೇನಕ್ಕೆ ಬಂತು ಅಂತ ಹೇಳಿ, ಮೈಸೂರಿನ ಕಥೆಗಳು ಪ್ರಖ್ಯಾತರಾದಂಥ ಅರೇನಳ್ಳಿ ಶಿವಕುಮಾರ್ ಅಂದ್ರೆ ಧರ್ಮೇಂದ್ರ ಅವರು ಸೋಂಪುರಕ್ಕೆ ಡಾಬಸ್ಪೇಟೆ ಅಂತ ಹೆಸರೇನಕ್ಕೆ ಬಂತು ಅಂತ ಹೇಳಿ ನಿಮ್ಗೆಲ್ಲ ತಿಳಿಸಿದ್ರು, ನೀವೆಲ್ಲ ನೋಡಿದೀರ. ಸೊ ಸೋಂಪುರಕ್ಕೆ ಸೋಂಪುರ ಅಂತ ಹೆಸರು ಬರಕ್ಕೆ ಒಂದು ಕಾರಣ ಬೇಕಲ್ವಾ? ಅದನ್ನ ಈ ಸೋಂಪುರ ಅಂತ ಹೆಸರು ಬರಕ್ಕೆ ಕಾರಣವಾದ ಒಬ್ಬ ಮಹಾನ್ ಭಾವ ಇರ್ಬೇಕಲ್ವಾ? ಸೊ ಬನ್ನಿ, ಆ ಮಹಾನ್ ಭಾವನ ತೋರಿಸ್ಲಿಕ್ಕೋಸ್ಕರನೇ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಓಂ ನಮಃ ಶಿವಾಯ. ತ್ರೈಲೋಕ್ಯ ಸಂಪದಾಲೈಕ್ಯ ಸಮಲ್ಲೇಖನ ವಿದ್ಯೆಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ನಮ್ಮ ಅರ್ಚಕರಾದ ಬಸವರಾಜು ತಿಮ್ಮಾಯ್ಕನಹಳ್ಳಿ ಇವರಿಂದ ಮಾಹಿತಿ ತಿಳ್ಕೊಳ್ಳೋಣ. ಯಾಕೆಂದ್ರೆ ಇವರಲ್ಲಿ ಅರ್ಚಕರು, ಪುರೋಹಿತರು ಕಾಲದಿಂದನೂ ಅನಾದಿ ಕಾಲದಿಂದ ಇಲ್ಲಿ ಪೂಜೆ ಮಾಡ್ಕೊಂಡು ಬಂದಿದ್ದಾರೆ. ಅವ್ರ ಹತ್ರ ಮಾಹಿತಿ ತಿಳ್ಕೊಳ್ಳೋಣ ಬನ್ನಿ. ಸೋಮೇಶ್ವರ ಸಮೇತ ಪಾರ್ವತಮ್ಮನವರ ಸಮೇತ ವಿಘ್ನೇಶ್ವರ, ನಂದೀಶ್ವರ, ನವಗ್ರಹಗಳ ಸಮೇತ ಸೋಮೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಪಾರ್ವತಿ ಹೌದು. ನಮಸ್ಕಾರ. ದೇವಸ್ಥಾನದ ವಿಶೇಷತೆ, ದೇವಸ್ಥಾನದ ಹೆಸರು ಸೋಮೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಇದ್ದು ದಾಬಸ್ಪೇಟೆ. ಸೋಂಪುರ ಮೊದಲು ಇತಿಹಾಸದಲ್ಲಿ ಸೋಂಪುರ ಅಂತಾನೆ ಇರೋದು. ಇಲ್ಲಿ ಸೋಂಪುರದಿಂದ ಇದು ದಾಬಸ್ಪೇಟೆ ಅಂತ ಆಗಿರೋದು. ಇಲ್ಲಿ ಇತಿಹಾಸ ಅಂದ್ರೆ ಸೋಮೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಇದು ಉದ್ಭವ ಮೂರ್ತಿ ಶಿವಲಿಂಗ. ಇದು ಉದ್ಭವ ಮೂರ್ತಿಯಿಂದ ಏನು ಶಿವನ ಜಡೆ ಏನು ಬರುತ್ತೆ ನೋಡಿ, ಅದೇ ಆಕಾರದಲ್ಲಿದೆ ಶಿವನ ಲಿಂಗದಲ್ಲೆಲ್ಲ. ಹಾಗಾಗಿ ಇದನ್ನ ಲೈನ್ಸ್ ಎಲ್ಲ ಇರೋದಲ್ಲ, ಅದು ಉದ್ಭವ ಮೂರ್ತಿ ಇಲ್ಲಿ ಸ್ವಾಮಿದು. ಇತಿಹಾಸ ಪ್ರಸಿದ್ಧ ಅಂದ್ರೆ ಇದು ಒಬ್ಬ ಚೋಳರ ಕಾಲದಂತ ದೇವಸ್ಥಾನ ಆಯ್ತು. ಹೌದು, ಅದು ಮೊದ್ಲು ಹಳೆ ದೇವಸ್ಥಾನ ಇತ್ತು. ಈಗ 2009-10 ಜೀರ್ಣ ಇದನ್ನ ಮಾಡ್ಕೊಂಡು ಸಂಘ ಟೆಸ್ಟ್ ಮಾಡ್ಕೊಂಡು 2012 ಜೀರ್ಣೋದ್ಧಾರ ಹೊಸ ಕಟ್ಟಡ ಮಾಡಿ ಹೊಸದಾಗಿ ದೇವಸ್ಥಾನ ಮಾಡಿದ್ದಾರೆ. ನಿರಂತರವಾಗಿ ಸ್ವಾಮಿ ದೇವಸ್ಥಾನ ಪೂಜೆ ನಡೀತಾ ಇದೆ. ಈ ಗ್ರಾಮಕ್ಕೆ ಸೋಂಪುರಕ್ಕೆ ಬರೋದಕ್ಕೆ ಸೋಮೇಶ್ವರ ಸ್ವಾಮಿನ ಮೂಲ ಕಾರಣ. ಸೋಮೇಶ್ವರ ಅನ್ನೋದಕ್ಕೆ ಸೋಂಪುರ ಅನ್ನೋದು ಬಂದಿರೋದಕ್ಕಂತ ಸೋಂಪುರ ಅಂತ ಹೆಸರು ಬರೋದಕ್ಕೆ ಸೋಮೇಶ್ವರ ಸ್ವಾಮಿ ಅಂತಾನೆ ಹೆಸರು. ಹೌದು. ಇಲ್ಲಿ ಟ್ರಸ್ಟ್ ಅಷ್ಟೇ, ಯಾವುದು ಇಲ್ಲ, ಯಾವುದು ಇಲ್ಲ. ಮುಜರಾಯಿ ಏನ್ ಇಲಾಖೆ ಏನಿಲ್ಲ. ಮತ್ತು ಬೆಳಗ್ಗೆ ಪ್ರತಿ ದಿವಸ ಬೆಳಗ್ಗೆ ಹೊತ್ತು ಪೂಜೆ ಕಾರ್ಯಕ್ರಮ ಇರುತ್ತೆ. ಸಮಯ ಬೆಳಗ್ಗೆ 7ರಿಂದ 10 ಗಂಟೆ 11 ಗಂಟೆವರೆಗೂ ಇರುತ್ತೆ. ವಿಶೇಷತೆ ಏನಂದ್ರೆ ಸ್ವಾಮಿ ಮೊದಲೆಲ್ಲ ಪ್ರಸಾದ ಕೇಳೋದು, ಹೂಪ್ರಸಾದ ಕೇಳೋದು. ಸ್ವಾಮಿ ಹೂಪ್ರಸಾದ ಆದ್ರೆ ಬಲಗಡೆ ಕೊಟ್ರೆ ಪ್ರಸಾದ ಒಳ್ಳೇದು, ಕೆಳಗಡೆ ಕೊಟ್ರೆ ಇಲ್ಲ, ಆತಿರ್ಲಿಲ್ಲ. ಕೆಲಸ ಆಗತ್ತೆ ಆಗಲ್ಲ ಅನ್ನೋದಕ್ಕೆ. ಹೌದು. ಚೋಳರ ಕಾಲದಿಂದ ಅನಾದಿ ಕಾಲದಿಂದ ಹೌದು. ಗರ್ಭಗುಡಿ ಅಷ್ಟೇ ಇಲ್ಲ, ಫುಲ್ ಇತ್ತು ದೇವಸ್ಥಾನ ಇತ್ತು. ಅಂದ್ರೆ ಸ್ವಲ್ಪ ಇನ್ನು ಚಿಕ್ಕದಾಗಿತ್ತು, ಈಗ ಸ್ವಲ್ಪ ದೊಡ್ಡದ ಮಾಡಿದ್ದಾರೆ ಈಗ. ಹೌದು, ಈಗ ದೊಡ್ಡದ ಮಾಡಿದ್ದಾರೆ ಈಗ. ಪ್ರತಿ ಅಮಾವಾಸ್ಯೆಗೂ ವಿಶೇಷವಾದಂತ ಏಕವಾರ ರುದ್ರಾಭಿಷೇಕ ಇರುತ್ತೆ. ಪೌರ್ಣಮಿ ಒಳಗೆ ಪಂಚಾಮೃತ ಅಭಿಷೇಕ ಇರುತ್ತೆ. ನಮ್ಮ ತಾತವ್ರು ಮಾಡ್ತಾ ಇದ್ರು. ನಮ್ಮ ತಾತರ ಕಾಲವಾದಂತ ನಮ್ಮ ತಂದೆಯವ್ರು ಮಾಡ್ತಾ ಇದ್ರು. ನಮ್ಮ ತಂದೆಯವ್ರ ಕೈಲಿ ಆಗೋವರೆಗೂ ಅವ್ರು ಮಾಡಿದ್ರು. ಈಚೆಗೆ ನಾನೊಂದು 30-35 ವರ್ಷದಿಂದ ಈಚೆಗೆ ನಾನು ಮಾಡ್ಕೊಂಡ್ ಬರ್ತಾ ಇದ್ದೀನಿ. ನಿರಂತರವಾಗಿ ನಾನು ಮಾಡ್ಕೊಂಡ್ ಬರ್ತಾ ಇದ್ದೀನಿ. ಚೆನ್ನಾಗಿದೆ. ಭಕ್ತರು ಬರ್ತಾ ಇರ್ತಾರೆ, ಹೊಸ ಭಕ್ತರು ಬರ್ತಿರ್ತಾರೆ. ಇರೋರು ಇದ್ದಾರೆ, ಹಳೆ ಗ್ರಾಮದಲ್ಲಿ ಇರ್ತಕ್ಕಂಥ, ಹೊರಗಡೆ ಎಲ್ಲ ಇದ್ದಾರೆ, ಹೊರಗಡೆನೆ ಬರ್ತಿರ್ತಾರೆ. ಕಾರ್ತಿಕ್ ಮಾಸದಲ್ಲಿ ವಿಶೇಷವಾಗಿ 1 ತಿಂಗಳು ಏಕವಾರ ರುದ್ರಾಭಿಷೇಕ ಇದ್ದೇ ಇರುತ್ತೆ ಕಾರ್ತಿಕ್ ಮಾಸದಲ್ಲಿ. ಆಮೇಲೆ ಧನುರ್ಮಾಸ, ಮಾಘ ಮಾಸದಲ್ಲಿ ಪೂಜೆ ಕಾರ್ಯಕ್ರಮ ಇರುತ್ತೆ. ದೀಪೋತ್ಸವ ಇರುತ್ತೆ. ಕಾರ್ತಿಕ್ ಮಾಸದಲ್ಲಿ ದೀಪೋತ್ಸವ, ಅಕ್ಕಿ ಪೂಜೆ ಕಾರ್ಯಕ್ರಮ ಇರುತ್ತೆ. ಹಾಗೂ ಶಿವರಾತ್ರಿ ಒಳಗೆ ಜಾಗರಣೆ ಪ್ರಯುಕ್ತ ಸ್ವಾಮಿಗೆ ಉತ್ಸವ ಇರುತ್ತೆ. ರಾತ್ರಿ 10 ಗಂಟೆಯಿಂದ ಬೆಳಿಗ್ಗೆ ಜಾವ 4 ಗಂಟೆವರೆಗೂ ಜಾಗರಣೆ ಇರುತ್ತೆ. ಮತ್ತೆ ರುದ್ರಾಭಿಷೇಕ ಸ್ವಾಮಿಗೆ, ಹಾಗೂ ಜಲಾಭಿಷೇಕ, ಕ್ಷೀರಾಭಿಷೇಕ, ಪಂಚಾಮೃತಾಭಿಷೇಕ, ಹಾಗೂ ರುದ್ರಾಭಿಷೇಕ, ಮತ್ತೆ ಮಹಾಮೃತ್ಯುಂಜಯ ಹೋಮ ಎಲ್ಲ ಇರುತ್ತೆ ನೈಟ್ ಜಾಗರಣೆ ಪ್ರಯುಕ್ತ ಮಹಾಶಿವರಾತ್ರಿ ಒಳಗೆ. ಈಗ 30 ವರ್ಷದಿಂದ ಪೂಜೆ ಮಾಡ್ಕೊಂಡು ಹೌದು. ಅವಾಗಿನ ಭಕ್ತರುಗಳಿಗೂ ಇವಾಗಿನ ವ್ಯತ್ಯಾಸ ಇದೆ? ಏನಿಲ್ಲ, ಅವಾಗ ಏನ್ ಭಕ್ತರು ಸ್ವಲ್ಪ ಕಮ್ಮಿ ಇದ್ರು, ಈಗ ಸ್ವಲ್ಪ ಭಕ್ತರುಗಳು ಜಾಸ್ತಿ ಆಗ್ತಾ ಇದ್ದಾರೆ. ಈಗ ಯೂತ್ಸ್ ಎಲ್ಲ ಬರ್ತಾರಲ್ಲ, ಯುವ ಪೀಳಿಗೆಯಲ್ಲೂ ಭಕ್ತಿ ಇದೆ. ಹೌದು, ಇದೆ, ಭಕ್ತಿ ಇದೆ. ಜನಗಳಲ್ಲಿ ಭಕ್ತಿ, ಭಯ ಭಕ್ತಿ ಇರೋದ್ರಿಂದನೇ ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ. ಆಯ್ತಲ್ಲ, ಥ್ಯಾಂಕ್ ಯು. ವಾಗರ್ತ ವಿವ ಸಂಪೃಕ್ತೋ ವಾಗರ್ತ ಪ್ರತಿವರ್ಧೆ ಜಗತ ಪಿತರೋ ವಂದೇ ಪಾರ್ವತಿ ಪರಮೇಶ್ವರ.
ಸೊ ಇದಿಷ್ಟು ಮಾಹಿತಿ ನೀಡಿದಂಥ ಬಸವರಾಜಣ್ಣವ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ಈ ದೇವಸ್ಥಾನದ ವಿಶೇಷತೆ ಎಲ್ಲ ತಿಳಿಸ್ಕೊಟ್ರು. ಮತ್ತು ಎರಡನೇ ಬೆಂಗಳೂರು ನಮ್ಮ ಡಾಬಸ್ಪೇಟೆ ಅಂತಂದ್ರೆ ತಪ್ಪಾಗಲ್ಲ. ಯಾಕೆಂದರೆ ಸುಮಾರು ಲಕ್ಷಾಂತರ ಜನ ವಲಸಿಗರು ಬಂದು ಮೂಲವಂದಿಗರು ಎಲ್ಲ ಬದುಕು ಕಟ್ಕೊಳ್ತಾ ಇರೋದು ಇಂಥ ಬೆಳೀತಾ ಇರೋಂಥ ಒಂದು ಮಹಾನಗರದಲ್ಲಿ. ಸೊ ನಾವು ಒಂದು ಲೆಕ್ಕಾಚಾರಕ್ಕೆ ಈ ಸೋಮೇಶ್ವರ ದೇವಸ್ಥಾನಕ್ಕೆ ಚಿರಋಣಿಗಳಾಗಿರ್ಬೇಕು. ಯಾಕೆಂದರೆ ಇಲ್ಲಿ ಬದುಕ್ತಾ ಇದ್ದೀವಿ, ಬಾಳ್ತಾ ಇದ್ದೀವಿ ಅಂತಂದರೆ ಇಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ, ಇಲ್ಲಿ ಉದ್ಭವ ಆಗಿರ್ತಕ್ಕಂಥ ಸೋಮೇಶ್ವರರೇ ಕಾರಣ ಅಲ್ವಾ. ಅದನ್ನು ನೆನಪಲ್ಲಿ ಇಟ್ಕೋಬೇಕಂದ್ರೆ ನಾವು ಸದಾ ಅಟ್ಲೀಸ್ಟ್ ವಾರಕ್ಕೆ ಅಥವಾ ತಿಂಗಳಿಗೆ ಒಂದು ಸಲನಾದ್ರೂ ಈ ದೇವಸ್ಥಾನಕ್ಕೆ ಹೋಗಿ ಬಂದರೆ ಅವ್ರನ್ನ ಸ್ಮರಿಸ್ದಾಗ ಆಗುತ್ತೆ. ಮತ್ತು ನಮಗೆ ಪೂಜೆ ಆಯಿತು, ಪೂಜೆ ಮಂಗಳಾರತಿ ಎಲ್ಲ ಸಿಕ್ತು. ಮತ್ತು ಬರಬೇಕಾದ್ರೆ ಒಳ್ಳೆ ದೇವ್ರಿಗೆ ಎಡೆ ಮಾಡಿರ್ತಕ್ಕಂಥ ಒಳ್ಳೆ ಅನ್ನ ಪ್ರಸಾದ ಕೊಟ್ಟರು. ಎಷ್ಟು ರುಚಿಯಾಗಿತ್ತು ಅಂದರೆ ನೀವು ಹೋಗಿ ಸೌದು ನೋಡಿ ಅಲ್ಲಿನ ಅನುಭವ ಆಗುತ್ತೆ. ಸೊ ಇನ್ನೂ ಮಾತಾಡೋದು ಭಾಳಷ್ಟಿತ್ತು ನಮ್ಮ ಬಸವರಾಜನವ್ರ ಹತ್ರ. ಬಟ್ ತುಂಬ ಜನ ಬರ್ತಾಯಿದ್ರು, ಭಕ್ತಾದಿಗಳಿಗೆ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಮ್ಮ ಮಾತನ್ನು ಅಲ್ಲಿಗೆ ಮೊಟಕುಗೊಳಿಸ್ತು. ಸೊ ನೀವು ಆದಷ್ಟು ವಾರಕ್ಕೊಂದು ಸಲ ನಾವು ದೇವಸ್ಥಾನಕ್ಕೆ ಹೋಗಿ ಬಂದರೆ ನಿಮಗೊಂದು ಭಗವಂತನ ಆಶೀರ್ವಾದ ಸಿಗುತ್ತೆ. ಯಾಕೆಂದರೆ ನಾವು ಸೋಂಪುರದಲ್ಲಿ ಬದುಕ್ತಾ ಇದ್ದೀವಿ ಅಂದರೆ ಇಂಥ ಪುಣ್ಯವಾದ ಸ್ಥಳ ನಮ್ಮ ಸೋಂಪುರದಲ್ಲಿದೆ. ಇಲ್ಲಿ ವಿಶೇಷತೆ ಇನ್ನೊಂದು ಏನಪ್ಪ ಅಂದರೆ ಶಿವನ ದೇವಸ್ಥಾನದಲ್ಲಿ ಸಾಮಾನ್ಯವಾಗಿ ನವಗ್ರಹ ಮಂಟಪ ಇರೋದಿಲ್ಲ. ಇಲ್ಲಿ ವಿಶೇಷವಾಗಿ ನವಗ್ರಹ ಮಂಟಪ ಇದೆ, ಅದನ್ನು ದರ್ಶನ ಮಾಡ್ಬೋದು. ಮತ್ತು ಅವರೆಲ್ಲ ಮಾಹಿತಿ ಹೇಳಿದಾಗೆ ಶಿವರಾತ್ರಿ ಈ ಥರ ಎಲ್ಲ ಹಬ್ಬ ಹರಿದಿನಗಳಲ್ಲಿ ಒಳ್ಳೊಳ್ಳೆ ಪೂಜೆಗಳಿರುತ್ತೆ. ಕಣ್ಣು ತುಂಬ್ಕೊಳ್ಳಿ. ಪಕ್ಕದಲ್ಲೇ ಆಂಜನೇಯನ ದೇವಸ್ಥಾನ ಇದೆ. ಸೊ ಆಂಜನೇಯನ ದೇವಸ್ಥಾನಕ್ಕೆ ಹೋದೆ. ಇದು ಸುಮಾರು 10-12 ವರ್ಷದಿಂದ ಇದು ಪ್ರತಿಷ್ಠಾಪನೆ ಆಗಿದಂತೆ. ಇದು ಹೆಸರು ಆಂಜನೇಯನ ದೇವಸ್ಥಾನ, ಅಭಯಾಂಜನೇಯ. ಎದುರುಗಡೆ ಗರುಡಗಂಬ ಇದೆ. ಪಕ್ಕದಲ್ಲಿ ಸೋಮೇಶ್ವರನ ದೇವಸ್ಥಾನದಲ್ಲಿ ಪಕ್ಕದಲ್ಲೇ ಇರೋದ್ರಿಂದ ತುಂಬ ಅಚ್ಚುಕಟ್ಟಾಗಿ ಇಟ್ಕೊಂಡಿದ್ದಾರೆ, ತುಂಬ ಚೆನ್ನಾಗಿದೆ. ಇವ್ರ ಹತ್ರ ಐನೂರ ಹತ್ರ ಒಂದು ಮಾಹಿತಿ ತಿಳ್ಕೊಳ್ಳೋ ದೇವಸ್ಥಾನ ಬಗ್ಗೆ ಬನ್ನಿ. ನಮಸ್ತೆ. ನಮಸ್ತೆ. ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ. ತುಂಬಾ ವಿಶೇಷ ಅಂದ್ರೆ ಇಲ್ಲೇನೋ ಪೂಜೆಗಳು ಚೆನ್ನಾಗಿ ಆಗ್ತವೆ, ಮತ್ತೆ ಪ್ರಸಾದಗಳೆಲ್ಲ ಆಗ್ತೈತೆ. ಪ್ರಸಾದ ಕೇಳಿದ್ರೆ ಇಲ್ಲಿ ಶಿವನ ದೇವಸ್ಥಾನ ಇರೋದ್ರಿಂದ ತುಂಬಾ ವಿಶೇಷವಾಗಿದೆ. ಸೋಮವಾರ, ಮಂಗಳವಾರ, ಶನಿವಾರ ತುಂಬಾ ಜನ ಬರ್ತಾರೆ. ಅಭಿಷೇಕ ಎಲ್ಲ ಚೆನ್ನಾಗಿ ಆಗ್ತೈತೆ. ಪೂಜೆ ಪ್ರತಿ ದಿವಸ ಮಾಡ್ತೀರಾ? ಹಾ, ಡೈಲಿ ಬೆಳಗ್ಗೆ ಸಂಜೆ ಡೈಲಿ ಪೂಜೆ ಇರ್ತೈತ್ರೆ. ಟೈಮ್ ಬೆಳಗ್ಗೆ ಹೊತ್ತು 7:30 ಇಂದ 11:30, ಸಂಜೆ 6ರಿಂದ 8 ಗಂಟೆ. 6ರಿಂದ 8 ಗಂಟೆ ತನಕ. ಪ್ರತಿ ದಿವಸ ನಿರುತ್ತೆ. ಶನಿವಾರ, ಸೋಮವಾರ ವಿಶೇಷ ಅಭಿಷೇಕ ಪೂಜೆಗಳು ಇರ್ತವೆ. ಡೈಲಿ ಮಾಮೂಲಿ ಪೂಜೆ. ಅಭಯ ಆಂಜನೇಯ ಪ್ರಸಾದ ಅದು ಕೆಲಸ ಕೊಡುತ್ತೆ. ವಿಶೇಷ ಸೋಮೇಶ್ವರ ಪಕ್ಕದಲ್ಲಿದೆ. ಧನ್ಯವಾದ. ಓಕೆ ಸರ್. ದೇವಸ್ಥಾನ ನೋಡಿದ್ದಾಯಿತು, ದರ್ಶನ ಮಾಡಿದ್ದು ಆಯಿತು. ಈ ದೇವಸ್ಥಾನಕ್ಕೆ ಹೋಗೋದು ಹೆಂಗಪ್ಪ ಅಂತ ಹೇಳಿ ಕೇಳ್ತಿರಲ್ಲ ನೋಡಿ. ಇದು ಡಾಬಸ್ಪೇಟೆ ಸರ್ಕಲ್ಲು. ಇಲ್ಲಿ ಡಾಬಸ್ಪೇಟೆ ಪೊಲೀಸ್ ಸ್ಟೇಷನ್ ಇದೆ. ಈ ಕಡೆ ಮಧುಗಿರಿ ರಸ್ತೆ. ಇಲ್ಲಿ ಸ್ಟೇಷನ್ ಆಪೋಸಿಟ್ ಹೋದರೆ ಲೆಫ್ಟ್ ಸೈಡ್ಗೆ ದೇವಸ್ಥಾನದ ರಸ್ತೆ ಸಿಗುತ್ತೆ, ಅಲ್ಲೇ ಇದೆ. ತಿಳ್ಕೊಂಡ್ರಲ್ಲ ಸ್ನೇಹಿತರೆ, ನಮ್ಮ ಡಾಬಸ್ಪೇಟೆಗೆ ಸೋಂಪುರ ಅಂತ ಹೆಸರು ಏನಕ್ಕೆ ಬಂತು, ಯಾವ ಮಹಾನ್ ಭಾವರಿಂದ ಬಂತು, ಇವತ್ತಿನ ಡಾಬಸ್ಪೇಟೆಯ ಸೋಂಪುರ. ಸೊ ಈ ಮಾಹಿತಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನ್ನ ಪೇಜನ್ನು ಫಾಲೋ ಮಾಡಿ. ಧನ್ಯವಾದ. ಶರಣಯ್ಯ.